Hello everyone, you are watching News Insights. Let's watch today's news updates. ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭೆಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನನಗೊಂದು ದೇವರ ವಾಕ್ಯ ಹೇಳಬೇಕು. ಅದೇನಪ್ಪ ಅಂದರೆ ಅವೆಲ್ಲ ಬೇಡ, ಜನರಲ್ ಆಗಿ ಮ್ಯಾಟ್ರ್ ಏನಿದೆ ಅದಕ್ಕೆ ಬನ್ನಿ. ಬೈಬಲ್ ವಾಕ್ಯ ಹೇಳ್ತಾ ಇದೆ. ಅದೇನಪ್ಪ ಅಂದರೆ ಸಮಾಧಾನ ಉಂಟು ಮಾಡುವವರು ದೇವರ ಮಕ್ಕಳೆಂಬುದೇ ಕರೆಯಲ್ಪಡ್ತಾರೆ ಅಂತ. ಅದು ಏಕೆ ನಾನು ಹೇಳ್ತೇನೆ ಅಂದರೆ, ಪತ್ರಕರ್ತರು ನೀವು ಕೊಡುವಂಥ ವಾರ್ತೆಗಳು ನಮ್ಮ ಮನೆಯೊಳಗಡೆಗೆ ಸಮಾಧಾನ ತರ್ತದೆ, ಸಂತೋಷ ತರ್ತದೆ, ಜಾಗೃತಿ ತರ್ತದೆ. ಅದರಿಂದ ನಾವು ನಿಮ್ಮನ್ನು ಕೂಡ ಹೇಗೆ ಪೊಲೀಸವರು ಮನೆಯ ಹೊರಗಡೆ ಕಾಯ್ತಾರೋ ಅದೇ ಪ್ರಕಾರ ಮನೆ ಒಳಗಡೆ ಸಮಾಧಾನ ತರುವುದು ಎಂಬುದಾಗಿ ನಾವು ನಂಬಿದ್ದೇವೆ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರತ್ಯೇಕವಾಗಿ ಇವತ್ತು ನಾವು ಮಾಡಿರುವಂತಹ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಕಳೆದ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ತಂದಿರುವಂತಹ ಬಡ್ಜೆಟ್ ಅಲ್ಲಿ ಕ್ರೈಸ್ತರಿಗೆ ಆದಂತಹ ಅನ್ಯಾಯಕ್ಕೆ ಹೇಳಬೇಕಾದ್ರೆ ನಮಗೆ ಆಗಿರುವಂತಹ ಅವರು ಕೊಟ್ಟದ ಬಡ್ಜೆಟ್ ಕೊಟ್ಟದ ಕೊರತೆಗಳ ಬಗ್ಗೆ ನಾವು ಸರ್ಕಾರದ ಗಮನಕ್ಕೆ ಈ ಮೂಲಕವಾಗಿ, ಪತ್ರಿಕೆ ಮೂಲಕವಾಗಿ, ಮೀಡಿಯಾ ಮೂಲಕವಾಗಿ ಸರ್ಕಾರದ ಗಮನ ಸೆಳೆಯಬೇಕು. ಮಾತ್ರವಲ್ಲ, ಸಾರ್ವಜನಿಕರ ಗಮನ ಕೂಡ ಸೆಳೆಯಬೇಕು ಎಂಬ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಇನ್ನು ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇವೆ. ಯಾಕಂದ್ರೆ ನಮಗೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ ಅಥವಾ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನ ಸ್ಥಾಪನೆ ಮಾಡಿದ್ದಕ್ಕಾಗಿ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇವೆ. ಆದರೆ ಏನಾಗಿದೆ ಅಂದ್ರೆ 2026-27ನೇ ವರ್ಷಕ್ಕೆ ನಮಗೆ ಕೊಟ್ಟದ ಬಡ್ಜೆಟ್ ಅಲ್ಲಿ ಕೇವಲ 96 ಕೋಟಿ ಮಾತ್ರನೇ ಮೀಸಲಿಟ್ಟಿದ್ದಾರೆ. ಅದಕ್ಕೆ ಮೊದಲು 250 ಕೋಟಿ ಮೀಸಲಿಟ್ಟರು ಕೂಡ ನಮ್ಮ KMTCಗೆ ಅವರು ಕೊಟ್ಟಿರುವಂತದ್ದು ಕೇವಲ 85 ಕೋಟಿ. ಸೊ 165 ಕೋಟಿ ನಮಗೆ ಕೊಡಬೇಕು, ಅದು ಕೊಟ್ಟಿಲ್ಲ. ಆದ್ರೆ ನಮಗೆ ಅಗತ್ಯಗಳು ಜಾಸ್ತಿ ಇದೆ, ಅಪ್ಲಿಕೇಶನ್ ಜಾಸ್ತಿ ಇದೆ. ಆದ ಕಾರಣ ಸರ್ಕಾರ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಕೇಳ್ತೇವೆ. ಮೊದಲನೇದಾಗಿ ಆ 205 ಕೋಟಿ ಏನು ಕೊಟ್ಟಿದ್ರು ಅದನ್ನು ಬಾಕಿ ಉಳಿಸಲು ಕೊಡಬೇಕು. ಜೊತೆಗೆ ಅದರೊಟ್ಟಿಗೆ ಎಕ್ಸ್ಟ್ರಾ ನಮಗೆ ಇನ್ನೊಂದು 500 ಕೋಟಿ ಕೂಡ ಸರ್ಕಾರ ಇದೊಂದಿಗೆ ಕೊಡುವುದು ಮಾತ್ರವಲ್ಲ, ಅದನ್ನ SC ST TSP ಮಾದರಿಯಲ್ಲಿ ಕಾನೂನು ತಂದು ಆ ದುಡ್ಡನ್ನು ದುರುಪಯೋಗ ಆಗದಾಗಿ ಕೂಡ ನೋಡಬೇಕು ಎಂಬುದನ್ನು ನಾವು ಈ ಮೂಲಕ ನಿಮ್ಮ ಮುಖಾಂತರ ಕೇಳಿಕೊಳ್ತೇವೆ. ಎರಡನೇದಾಗಿ ನಮಗೆ ಸಮಾಧಿ ಸ್ಥಳಗಳಿಲ್ಲ. ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂತಹ ಸಮಾಧಿ ಸ್ಥಳಗಳು ಮಾತ್ರ ಇರುವಂಥದ್ದು. ಅದನ್ನು ಕೂಡ ನಮ್ಮ ಕ್ರೈಸ್ತ ಸಂಘಟನೆ ಇರುವಂತಹ ಬೇರೆ ವಿಭಾಗಗಳು ಅದರ ಮೇಲೆ ಆಡಳಿತ ನಡೆಸಿಕೊಂಡು ನಮ್ಮಂತಹ ಸ್ವತಂತ್ರವಾಗಿರುವಂತಹ ಚರ್ಚ್ಗಳಿಗೆ ಅಥವಾ ಪ್ರೊಟೆಸ್ಟೆಂಟ್ ಚರ್ಚ್ಗಳಿಗೆ ನಮ್ಮ ಯಾರಾದರೂ ಮರಣ ಹೊಂದಿದರೆ ಅವರ ಸಮಾಧಿ ಕಾರ್ಯ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಆದ ಕಾರಣ ಸಮಾಧಿ ಕಾರ್ಯ ಜಾಗಗಳು ನಮಗೆ ಸರಿಯಾದ ಜಾಗದಲ್ಲಿ ಗುರುತಿಸಿ ಕೊಡಬೇಕೆಂಬುದು ಕೇಳಿಕೊಡ್ತೇವೆ. ಎರಡನೇದಾಗಿ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಪ್ರಾತಿನಿಧ್ಯತೆ ಇಲ್ಲ. ಅಂದ್ರೆ ನಾವೇನು ಪೆಂಟಕಾಸ್ಟಲ್ ಮತ್ತು ಇಂಡಿಪೆಂಡೆಂಟ್ ಚರ್ಚ್ ಅಂತ ಕರೀತೀವಿ, ಅವರ ಒಂದು ಪ್ರಾತಿನಿಧ್ಯ ಅದರಲ್ಲಿಲ್ಲ. ಆದ ಕಾರಣ ಅದನ್ನು ಕೂಡ ನಾವು ಈ ಸರ್ಕಾರ ಗಮನವಿಟ್ಟು ಕೊಡಬೇಕು ಅಂತ ಕೇಳ್ತೇವೆ. ಯಾಕೆ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದೇವೆ. ಸರ್ಕಾರದ ಲೆಕ್ಕದಲ್ಲಿ ಇರುವಂತದ್ದು ಕೇವಲ 11 ಲಕ್ಷ ಕ್ರೈಸ್ತರು, ಅದು ಮೂಲ ಕ್ರೈಸ್ತರಾಗಿದ್ದರೆ ಉಳಿದಂತಹ ನಾವು 50 ಲಕ್ಷದಷ್ಟು ಜನಸಂಖ್ಯೆ ಇರುವವರನ್ನ ಅವ್ರೇನ್ ಮಾಡಿದ್ದಾರೆ, ಬೇರೆ ಬೇರೆ ಜಾತಿಗಳನ್ನು ಸೇರಿಸಿಬಿಟ್ಟಿದ್ದಾರೆ. ಅಂದ್ರೆ ಒಕ್ಕಲಿಗರದ್ದು ಯಾರಾದ್ರೂ ಸ್ವಾಮಿ ತಿಳ್ಕೊಂಡ್ರೆ ಅವ್ರನ್ನ ಒಕ್ಕಲಿಗ ಕ್ರೈಸ್ತರು, ಬ್ರಾಹ್ಮಣ ಕ್ರೈಸ್ತರು, ಲಿಂಗಾಯತ ಕ್ರೈಸ್ತರು ಅಂತೇಳಿ ಆ ಒಂದು ಜಾತಿಯೊಳಗೆ ಸೇರಿಸಿಬಿಟ್ಟು ಅಲ್ಲಿ ಒಕ್ಕಲಿಗರ ಬೆನಿಫಿಟ್ ಸಿಗಲ್ಲ, ಈ ಕಡೆ ಕ್ರೈಸ್ತರ ಬೆನಿಫಿಟ್ ಸಿಗಲ್ಲ. ಜೊತೆಗೆ ಅದನ್ನ ಏನ್ ಮಾಡಿದ್ರೆ ಅಂದ್ರೆ 3B ಜೊತೆ ಸೇರಿಸಿಬಿಟ್ಟಿದ್ದಾರೆ. 3B ಜೊತೆ ಹಾಕಿದಾಗ ನಾವು ಇಲ್ಲೇ ಫೈಟ್ ಮಾಡೋಕ್ಕಾಗತ್ತೆ, ಆಗಲ್ಲ. ಅದರಿಂದ ನಮಗೆ ಸಪರೇಟ್ ಆಗಿ ಒಂದು 2B ಅಥವಾ 2C ಮಾದರಿಯಲ್ಲಿ ನಮಗೆ ಸಪರೇಟ್ ಆಗಿ ಗುರುತಿಸ್ಕೋಬೇಕು ಕ್ರೈಸ್ತರನ್ನು ಕೂಡ ನಾವು ಈ ಸಮಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ನಿಮ್ಮನ್ನು ಕೇಳಿಕೊಳ್ತೇವೆ.